ತುಂಬ ಇಷ್ಟಪಟ್ಟು ಪೂಜೆ ಮಾಡ್ತಾ ಇದ್ದೆ. ಅವರು ಸಂಚಾರ ಆಗೋದೆಲ್ಲ ನನ್ನ ಮನೆಯಲ್ಲಿ ನನಗೆ ಕೆಲವೊಂದು ಭಸ್ಮನೇ ಆಗದಿರೋ ಅಂಥದ್ರಲ್ಲಿ ಗುರೂಜಿ ಮಂತ್ರಶಕ್ತಿಯಿಂದ ಅದನ್ನು ಭಸ್ಮ ಮಾಡ್ತಾರೆ. ಆವಾಗ ನೋಡು ನಾನು ಪೂಜೆ ಮಾಡೋ ದೇವಿ ಬಂದಿದ್ರು. ನಾನು ಗುರೂಜಿಗೆ ಹೇಳಿದೆ, ಗುರೂಜಿ ಷೋಡಶೋಪಚಾರ ಎಲ್ಲ ಮಾಡಿಸಿ ಗುರೂಜಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ. ಅಮ್ಮ ಪ್ರತಿಷ್ಠಾಪನೆ ಆದಮೇಲೆ ನಮ್ಮ ಮನೆಯಲ್ಲಿ ಪರಿಮಳ ಬರ್ತಾ ಇತ್ತು. ನೀವು ಎಷ್ಟು ತಿಂಗಳು ಸಾಧನೆ ಮಾಡಿದ್ದೀರಾ ಇಲ್ಲಿ? ನಾನು ತುಂಬಾ ದಿವಸ ಏನಿಲ್ಲ, 50 to 60 days. ಅಂದ್ರೆ ಮಂತ್ರ ಪಠನೆ ಮಾಡ್ತಾನೆ ನನಗೆ ಸ್ವಲ್ಪ ಕೂರ್ಬಹುದು ಅನ್ನೋ ಫೀಲ್ ಆಯ್ತು. ನನಗೆ ಲೈವ್ ಅಲ್ಲೇನೆ ನಾನು ರೆಡಿಯಾಗಿ ಕುತ್ಕೊಂಡೆ. ಇಡೀ ಗ್ರೂಪ್ ಅವರು ಖುಷಿ ಪಟ್ರು. ಮುಖ ಎಲ್ಲ ಊದ್ಕೊಂಡಿತ್ತು, ಕಣ್ ಸುತ್ತ ತುಂಬಾ ಕಪ್ಪು ಎಲ್ಲ ಬಂದಿತ್ತು ಸರ್. 15 ಜನನು ಎಲ್ಲರೂ ಆನ್ಲೈನ್ ಅಲ್ಲೇ ಇದ್ರು. ಎಲ್ಲರೂ ಕ್ಯಾಮ್ರಾ ಆಫ್ ಮಾಡ್ಕೊಂಡು ಎಲ್ಲರೂ ಮುಂದೆನೂ ಅದನ್ನ ರಿಮೂವ್ ಮಾಡಿದ್ರು. ಒಂದು ಗೊಂಬೆನಲ್ಲಿ ಮಾಡ್ಬಿಟ್ಟು ನನ್ನ ಫೋಟೋ ಅಂಟಿಸಿದ್ರು. ಆ ಗೊಂಬೆಗೆ ಅದನ್ನ ತಗೊಂಡೋಗಿ ನಾವು ಪೂಜೆನೆ ಮಾಡಿರಲ್ಲ ಅಂದ್ರೆ ಗಂಧದ ಕಡ್ಡಿ ಪರಿಮಳ ಬರೋದು, ಮಲ್ಲಿಗೆ ಹೂವಿನ ಪರಿಮಳ ಬರೋದು, ಅದೆಲ್ಲ ಅನುಭವ ಆಗ್ತಾ ಇದೆ ನಮ್ಗೆ. ಈಗ ರೂಪಾ ಅವರೇ, ಈಗ ನೀವು ಮೊದಲನೇ ಸತಿ ಸಂವಹನಕ್ಕೆ ಹೋದಾಗ ನಿಮಗೆ ಭಯ ಗಾಬರಿ ಏನಾದರೂ ಇತ್ತಾ? ನನಗೆ ಸ್ವಲ್ಪ ಭಯ ಇತ್ತು. ಹಿಪ್ನೋಟೈಸ್ ಆಗಿ ಮತ್ತೆ ಹೊರಗಡೆ ಬರ್ಬೋದಾ ಈ ಥರ ಅನುಮಾನನೂ ಇತ್ತು, ಭಯನೂ ಇತ್ತು. ಆದರೆ ಹೋದ್ಮೇಲೆ ಏನು ಅನ್ನಿಸ್ಲಿಲ್ಲ ನನಗೆ. ನೀವು ಎದ್ದಾಗ ಆರಾಮ ಅನ್ನಿಸ್ತಾ? ಆರಾಮ ಅನ್ನಿಸ್ತು. ಅಂದ್ರೆ ದೇಹ ನಿಮ್ದು ಹಗುರ ಅನ್ನಿಸ್ತಾ? ಯಾವ ತರ ಅನ್ನಿಸ್ತು? ಹಿಪ್ನೋಟೈಸ್ ಆಗಕ್ ಮುಂಚೆ ಸ್ವಲ್ಪ ಮನಸ್ಸು ಭಾರ ಇತ್ತು, ದೇಹನೂ ಭಾರ ಇತ್ತು. ಹಿಪ್ನೋಟೈಸ್ ಆದ್ಮೇಲೆ ಹಗುರವಾಗಿತ್ತು, ಮನಸ್ಸು ಹಗುರವಾಗಿತ್ತು, ದೇಹನೂ ಹಗುರವಾಗಿತ್ತು, ಆಕ್ಟಿವ್ ಆಗಿದ್ದೆ. ಈಗ ಬೇರೆ ಗುರುಗಳು ಈಗ ಅದನ್ನ ತೆಗಿಬೇಕು ಅಂದ್ರೆ, ಈಗ ಮಾಟ ಮಂತ್ರ ಆಗಿರೋದು ತೆಗಿಬೇಕು ಅಂದ್ರೆ ಇಂತಿಷ್ಟು ಚಾರ್ಜಸ್ ಮಾಡ್ತಾರೆ. ಇಲ್ಲಿ ನಿಮ್ಗೆ ಏನಾದ್ರು ಚಾರ್ಜಸ್ ಏನಾರು ಆಯ್ತಾ? ಇಲ್ಲ, ಚಾರ್ಜಸ್ ಏನಾಗಿಲ್ಲ. ಮತ್ತೆ ಇದನ್ನ ತೆಗಿಬೇಕಾದ್ರೆ ನಿಮ್ದು ಶಕ್ತಿ ಏನಾರ ಕಳ್ಕೊಂಡ್ರ ನೀವು? ಇಲ್ಲ, ಶಕ್ತಿನೂ ಕಳ್ಕೊಂಡಿಲ್ಲ. ಯಾವ್ದೇ ತರ ಶಕ್ತಿ ಎನರ್ಜಿ ನಿಮ್ದು ಯಾವ್ದು ಲಾಸ್ ಆಗಿಲ್ಲ? ಯಾವ್ದು ಲಾಸ್ ಆಗಿಲ್ಲ. ಅಂದ್ರೆ ಪಡ್ಕೊಂತಾ ಇದೀರಾ ಅಂತ ಆಯ್ತಲ್ಲ. ಹೌದು, ಪಡ್ಕೊಂತ. ಈಗ ಅದನ್ನ ತೆಗಿಬೇಕಾದ್ರೆ ನಿಮ್ಗೆ ಯಾರಾದ್ರೂ ಸಪೋರ್ಟ್ ಮಾಡಿದ್ರ ನಿಮ್ಗೆ? ಅಂದ್ರೆ ನೀವು ಈಗ ಸಂವಹನ ಸ್ಥಿತಿಲಿ ಹೋಗಿ ಅದನ್ನ ಎಲ್ಲ ಬರ್ನ್ ಮಾಡ್ಬೇಕಾದ್ರೆ ತೆಗಿಬೇಕಾದ್ರೆ ಕೆಲವೊಂದು ಯಾರಾದ್ರೂ ಬರ್ತಾರ ಅಲ್ಲಿ ನಿಮ್ಗೆ ಗೈಡ್ ಆಗಿ, ಸಹಾಯಕ್ಕೆ ಏನಾದ್ರು ಬರ್ತಾರ? ಗೈಡ್ ಆಗಿ ಅಂದ್ರೆ ನಮ್ಗೆ ಇಲ್ಲಿ ಗುರೂಜಿಗಳು ನಮ್ಗೆ ಹೇಳ್ತಾ ಹೋಗ್ತಾರೆ ಏನ್ ಮಾಡ್ಬೇಕು ಅಂತ. ಅವ್ರು ಹೇಳ್ತಾ ಹೋಗ್ತಾರೆ. ಕೆಲವೊಂದನ್ನ ಗುರೂಜಿನೇ ಅವರು ಬರ್ನ್ ಮಾಡ್ತಾರೆ, ಕರ್ಪೂರ ಎಲ್ಲ ಕೊಟ್ಟು ನಮ್ ಕೈಯಲ್ಲೇ ಭಸ್ಮ ಮಾಡಿಸ್ತಾರೆ. ಕೆಲವೊಂದು ಭಸ್ಮನೇ ಆಗದಿರೋ ಅಂತದ್ರಲ್ಲಿ ಗುರೂಜಿ ಮಂತ್ರಶಕ್ತಿಯಿಂದ ಅದನ್ನ ಭಸ್ಮ ಮಾಡ್ತಾರೆ. ಈಗ ಕರ್ಪೂರ ಕೊಡ್ತಾರೆ ಅಂದ್ರೆ ಅದು ಫಿಸಿಕಲ್ ಆಗಿರುತ್ತಾ? ಅದು ಯಾವ ತರ ಇರುತ್ತೆ ಅದು? ಇಲ್ಲ, ಅದು ನಮ್ಗೆ ಅಲ್ಲಿ ಅನ್ಸುತ್ತೆ, ನಮ್ಗೆ ಇವ್ರು ಕೊಡ್ತಾ ಇದಾರೆ ಅಂತ ಅನ್ಸುತ್ತೆ. ಆದ್ರೆ ಅದು ಕೈ ಕೊಟ್ಟಿರಲ್ಲ, ನಮ್ಗೆ ಅದು ಫೀಲ್ ಆಗ್ತಾ ಇರುತ್ತೆ. ಅವ್ರು ಕೊಟ್ಟಿದ್ದಾರೆ, ನಾವು ಹಾಕಿದೀವಿ, ನಾವು ಅದಕ್ಕೆ ಬೆಂಕಿ ಹಚ್ಚಿದೀವಿ, ಅವರು ಬೆಂಕಿ ಬರುತ್ತೆ, ಅದೆಲ್ಲ ಫೀಲ್ ಆಗುತ್ತೆ ಅಷ್ಟೇ. ಅಂದ್ರೆ ಇದು ನೀವ್ ಹೇಳ್ತಾ ಇರೋದು ಏನಂದ್ರೆ ಸಂಪೂರ್ಣವಾಗಿ ಮಾನಸಿಕ ಕ್ರಿಯೆಯಿಂದ ಇಷ್ಟೆಲ್ಲ ನಡೆಯುತ್ತೆ ಅಂತ ನೀವು ಅನುಭವ ಪಟ್ಕೊಂಡಿದ್ದೀರಾ. ಇದು ಸಾಧ್ಯನಾ? ಇದು ಸಾಧ್ಯ ಆಗತ್ತೆ. ಇದು ಸುಮ್ನೆ ನಾವು ಸಾಧ್ಯನಾ ಅಂತ ಕೇಳೋದಲ್ಲ, ಇದು ಅನುಭವ ಪಟ್ರೆ ಮಾತ್ರ ಗೊತ್ತಾಗತ್ತೆ ಇದ್ರ ಬಗ್ಗೆ. ಈಗ ಹೊಸದಾಗಿ ಯಾರಾದ್ರೂ ಸಂವಹನಕ್ಕೆ ನಾನು ಒಳಪಡ್ತೀನಿ ಅಂತ ಏನಾದ್ರೂ ಅಕಸ್ಮಾತ್ ದಿಢೀರ್ ಅಂತ ಅಚಾನಕ್ ಆಗಿ ಬಂದ್ರೆ ಅಂತವ್ರಿಗೆ ಏನ್ ಹೇಳ್ತೀರಾ ನೀವು? ಖಂಡಿತ ಸಡನ್ ಆಗಿ ಬಂದ್ರೆ ಅದು ಸಂಮೋಹಿನಿ ಆಗಲ್ಲ. ಅದಕ್ಕೂ ಅದರದೇ ಆದಂತಹ ರೂಲ್ಸ್ ಅನ್ನೋದಿರುತ್ತೆ. ನಾವು ಅಂದ್ಕೊಂತೀವಿ ಇಷ್ಟೇ ನಾ ಸಂಮೋಹಿನಿ ಹೋಗ್ಬಿಡ್ಬೋದು ಅಂತ, ಆದ್ರೆ ಖಂಡಿತ ಅದು ಸುಳ್ಳು. ಅದಕ್ಕೆ ಆದಂತ ರೂಲ್ಸ್ ತುಂಬಾ ಇದೆ. ಅದಕ್ಕೋಸ್ಕರ ನಾವು ತುಂಬಾ ನಮ್ಮನ್ನ ನಾವು ತೊಡಗಿಸ್ಕೋಬೇಕಾಗತ್ತೆ. ನೀವು ಎಷ್ಟು ತಿಂಗಳು ಸಾಧನೆ ಮಾಡಿದೀರಾ ಇಲ್ಲಿ? ನಾನು ತುಂಬಾ ದಿವಸ ಏನಿಲ್ಲ, 50 to 60 days. ಅಂದ್ರೆ 50 ರಿಂದ 60 ದಿವಸ ಅಷ್ಟೇ. 60 ದಿವಸ ಇವತ್ತಿಗೆ ಆಗಿದೆ ಅಂತ ಹೇಳ್ಬಹುದು. ನಾನು 15 ರಿಂದ 20 ದಿವಸದೊಳಗಡೆ ಸಂಮೋಹಿನಿಗೆ ಹೋಗಿದ್ದೆ. ನಾನು ಮುಂಚೆ ಯಾವ್ದಾರ ಕಾರ್ಯಾಗಾರದಲ್ಲಿ ನೀವೇನಾದ್ರೂ ಕಲ್ತಿದ್ದೀರಾ? ಏನಾದ್ರು? ಖಂಡಿತ ನಾನು ಏನು ಕಲ್ತಿಲ್ಲ, ಇದೇ ಫಸ್ಟ್ ನಾನು ಜಾಯ್ನ್ ಆಗಿದ್ದು. ಥ್ಯಾಂಕ್ ಯು ರೂಪಾ ಅವ್ರು. ಸರ್, ನಾನು ಇದಕ್ಕಿಂತ ಇನ್ನೊಂದು ಇನ್ಸಿಡೆಂಟ್ ನಾನು ಹೇಳ್ತೀನಿ ಸರ್. ಇತ್ತೀಚೆಗಾಗಿದ್ದು ನನಗೆ ಲಾಸ್ಟ್ ಮಂತ್ ಹುಣ್ಣಿಮೆನಲ್ಲಿ ನಾನು ಹುಣ್ಣಿಮೆನಲ್ಲಿ ಬೆಳಗ್ಗೆಲ್ಲ ಆರಾಮಾಗೇ ಇದ್ದೆ ಸರ್. ಮಕ್ಕಳನ್ನ ಸ್ಕೂಲ್ಗೆಲ್ಲ ಬಿಟ್ಬಿಟ್ಟು ಬಂದೆ, ಎಲ್ಲ ಆಯಿತು. ಮನೆಯಲ್ಲಿ ಇನ್ನೇನು ಪೂಜೆ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡಬೇಕು, ನನಗಾಗಲೇ ಇಲ್ಲ ಸರ್. ಈ ಕತ್ತಿಂದ ಕೆಳಗಡೆ ಫುಲ್ಲು ಬಾಡಿ ಪೇಯ್ನ್ ಸ್ಟಾರ್ಟ್ ಆಗೋಯ್ತು. ನಾನು ಅಂದ್ಕೊಂಡೆ ಏನಕ್ಕೋ ಮಾಮೂಲಿ ಇರುತ್ತಲ್ವಾ, ಏನಕ್ಕೋ ಪೇಯ್ನ್ ಸ್ಟಾರ್ಟ್ ಆಗಿದೆ ಅಂತ ನಾನು ಹಾಗೆ ಅಂದ್ಕೊಂಡು ಸುಮ್ಮನೆ ಇದ್ದೆ. ಸಂಜೆ ಆಗ್ತಾ 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 ನನಗೆ ಎದ್ದೇಳಕ್ಕೂ ಆಗಲಿಲ್ಲ.
ನನಗೆ ಹಂಗಾಗೋಯ್ತು. ನಮ್ಮ ಮನೆಯವ್ರ ಆಫೀಸಿಂದ ಬಂದ್ಬಿಟ್ಟು ನೋಡಿದ್ರು, ಏನಾಗಿದೆ ಅಂತ ಕೇಳಿದ್ರು. ಯಾಕೋ ಗೊತ್ತಿಲ್ಲ, ಬಾಡಿ ಫುಲ್ ಪೇನ್ ಆಗಿದೆ ಅಂತ ಹೇಳಿದೆ. ಗುರುಜಿಗೆ ಹೇಳಿದ್ಯಾ ಅಂತಂದ್ರೆ, ನಮ್ದು ಡೈಲಿ ಎವ್ರಿಡೇ ಕ್ಲಾಸ್ ಇರುತ್ತೆ, ನಮ್ದು 7:30 ಕ್ಲಾಸಸ್ ಅಟೆಂಡ್ ಮಾಡಬೇಕು. ನಾವು ಅಟೆಂಡ್ ಮಾಡಿ ಏನು ಕ್ಲಾಸಸ್ ಅಟೆಂಡ್ ಮಾಡಿಲ್ಲ, ಹೇಳಿದ್ದ ಅಂತ ಹೇಳಿದ್ರು. ನಾ ಹೇಳ್ದೆ, ಇಲ್ಲ ನನ್ಗೆ ಆಗ್ತಾ ಇಲ್ಲ, ನಾನು ನಾಳೆ ಹೇಳ್ತೀನಿ ಅಂದಿದ್ದಕ್ಕೆ ನಮ್ಮ ಮನೆಯವ್ರು ಬಂತು, ಇಮಿಡಿಯೇಟ್ ಕಾಲ್ ಮಾಡಿದ್ರು ಗುರುಜಿಗೆ. ಗುರುಜಿ, ನಮ್ಮ ಮನೆಯವ್ರಿಗೆ ಹಿಂಗಾಗಿದೆ, ಹುಷಾರಿಲ್ಲ ಅಂತ. ಗುರುಜಿ ಹೇಳಿದ್ರು, ಹೌದಾ ಸರಿ, ಒಂದ್ ಸ್ವಲ್ಪ ಅವ್ರಿಗೆ ಕ್ಲಾಸ್ ಅಟೆಂಡ್ ಮಾಡಕ್ ಹೇಳಿ, ಕ್ಯಾಮ್ರಾ ಆನ್ ಮಾಡೋದ್ ಬೇಡ, ಜಸ್ಟ್ ಅಟೆಂಡ್ ಮಾಡ್ಲಿ ಅಂತ ಹೇಳಿದ್ರು. ಅವ್ರ ಮಂತ್ರ ಪಠನೆ ಮಾಡ್ತಾನೆ ನನಗೆ ಸ್ವಲ್ಪ ಕೂರ್ಬಹುದು ಅನ್ನೋ ಫೀಲ್ ಆಯ್ತು ನನಗೆ. ಅದೆಲ್ಲ ಆದ್ಮೇಲೆ ಗುರುಜಿ ಇದು ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ, ಏನಾಗಿದೆ ಮಾತಾಡಿ ಅಂತ ಹೇಳಿದ್ರು. ಗ್ರೂಪ್ ಅಲ್ಲಿ ಎಲ್ಲರೂ ಇದ್ರು ಸರ್, ಒಂದ್ 15 ಜನ ಕ್ಲಾಸ್ ಅಟೆಂಡ್ ಮಾಡಿದ್ವಿ ನಾವು. ಎಲ್ರು ಇದ್ರು, ಕೇಳಿದ್ರು ಅಟೆಂಡ್ ಏನಕ್ಕೆ ನಿಮ್ಗೆ ಕ್ಲಾಸ್ ಅಟೆಂಡ್ ಮಾಡಕ್ಕಾಗಿಲ್ಲ, ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ, ಸ್ವಲ್ಪ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ ಅಂದ್ರು. ಕ್ಯಾಮ್ರಾ ಆನ್ ಮಾಡ್ಕೊಂಡಾಗ ನನ್ನ ಮುಖದಲ್ಲಿ ಫುಲ್ ಚೇಂಜಸ್ ಇತ್ತು. ಮುಖ ಎಲ್ಲ ಊದ್ಕೊಂಡಿತ್ತು, ಕಣ್ ಸುತ್ತ ತುಂಬಾ ಕಪ್ಪು ಎಲ್ಲ ಬಂದಿತ್ತು ಸರ್. ಅದೆಲ್ಲ ನೋಡಿ ಗುರೂಜಿಗೆ ಶಾಕ್ ಆಗೋಗಿದೆ. ಏನಕ್ಕೆ ಹಿಂಗಾಗೋಗಿದೆ ಅಂತಂದ್ರು, ಗೊತ್ತಿಲ್ಲ ಗುರೂಜಿ, ಬೆಳಗ್ಗೆಯಿಂದ ಹಿಂಗಾಯ್ತು ಅಂತೆಲ್ಲ ಹೇಳಿ ಇದ್ ಮಾಡಿದೆ ನಾನು. ಸರಿ ಆಯ್ತು, ನಿಮ್ಮ ಮನೆಯವ್ರು ಇದ್ರೆ ಫೋನ್ ಕೊಡಿ, ನಾನು ಇಲ್ಲೇ ಹಿಪ್ನೋಟೈಸ್ ಮಾಡ್ತೀನಿ ಅಂದ್ರು. ಗುರೂಜಿ ಅವ್ರ ಮನೆಯಲ್ಲಿ, ನಾನು ನಮ್ಮ ಮನೆಯಲ್ಲಿದ್ದೆ. ಕ್ಲಾಸಸ್ ಅಲ್ಲೇನೆ ಹಿಪ್ನೋಟೈಸ್ ಮಾಡಿದ್ರು ನನಗೆ. ಇದು 15 ಜನನು ಎಲ್ಲರೂ ಆನ್ಲೈನ್ ಅಲ್ಲೇ ಇದ್ರು. ಎಲ್ಲರೂ ಕ್ಯಾಮ್ರಾ ಆಫ್ ಮಾಡ್ಕೊಂಡು, ನಂದು ಮಾತ್ರ ಕ್ಯಾಮ್ರಾ ಆನ್ ಇತ್ತು, ಎಲ್ಲರೂ ನೋಡ್ತಾ ಇದ್ರು. ಆಮೇಲೆ ಹಿಪ್ನೋಟೈಸ್ ಮಾಡಿದ್ಮೇಲೆ ಅಲ್ಲಿ ನನಗೆ ಏನಾಗಿದೆ ಅನ್ನೋದು ನಾನೇ ಕಣ್ಣಿಂದ ನೋಡಿ ಎಲ್ರ ಮುಂದೆನೂ ಅದನ್ನ ರಿಮೂವ್ ಮಾಡಿದ್ರು. ಹೇಗೆ ಮೇಡಮ್ ಅದು ಸರ್, ನನಗೆ ಯಾರೋ ಬ್ಲಾಕ್ ಮ್ಯಾಜಿಕ್ ಮಾಡಿದ್ದಾರೆ, ಒಂದು ಗೊಂಬೆ ರೂಪದಲ್ಲಿ ಮಾಡಿದ್ರು. ಅದನ್ನ ನಾನೇ ಕಣ್ಣಿಂದ ನೋಡಿದೆ ಸರ್. ನಾನು ಅದನ್ನ ನೋಡಿ ಎಲ್ಲ ಅದನ್ನ ನೋಡಿದ್ಮೇಲೆ ಅದನ್ನ ಎಲ್ಲಿ ಇಟ್ಟಿದ್ದಾರೆ ಅನ್ನೋದು ಸಹ ನಾನು ಕಣ್ಣಿಂದ ನೋಡಿದೆ. ಗುರುಜಿ ಇನ್ಸ್ಟ್ರಕ್ಷನ್ ಕೊಡ್ತಾ ಹೋದ್ರು, ಅದೇನ್ ಮಾಡಿದ್ದಾರೆ, ಎಲ್ಲಿ ಇಟ್ಟಿದ್ದಾರೆ, ಯಾವ ಕಡೆ ಯಾವ್ದ್ರಿಂದ ನಿಮಗೆ ಅದನ್ನ ಮಾಡಿದ್ದಾರೆ ನೋಡಿ ಅಂತ ಹೇಳಿದ್ರು. ಅದಾದ್ಮೇಲೆ ನಾನು ನೋಡಿದೆ, ಒಂದು ಗೊಂಬೆನಲ್ಲಿ ಮಾಡ್ಬಿಟ್ಟು ನನ್ನ ಫೋಟೋ ಅಂಟಿಸಿದ್ರು. ಆ ಗೊಂಬೆಗೆ ಅದನ್ನ ತಗೊಂಡೋಗಿ ಒಂದು ಮರದ ಕೆಳಗಡೆ ಇಟ್ಟಿದ್ರು. ಅದು ಎಲ್ಲಿ ಅಂತ ಡೀಟೇಲ್ ಆಗಿ ನೋಡು ಅಂತ ಹೇಳಿದ್ರು ಗುರುಜಿ. ಯಾರಾದ್ರೂ ಜನಗಳು ಓಡಾಡ್ತಾರ ಏನು, ಸರಿ ಅಬ್ಸರ್ವ್ ಮಾಡಿ ನೋಡಿ ಅಂತ ಹೇಳಿದಾಗ, ಅದು ಒಂದು ಕಾಡಲ್ಲಿ ಮರದ ಹತ್ರ ಇಟ್ಟಿದ್ರು, ಮರದ ಕೆಳಗಡೆ ಇಟ್ಟಿದ್ರು. ಅದನ್ನ ಗುರೂಜಿ ತೆಗ್ಸಿ ಅದನ್ನ ಕೂಡ ಅಲ್ಲೇ ಬರ್ನ್ ಮಾಡಿದ್ರು. ಆದ್ರೆ ಅದಾಗಿ ತುಂಬಾ ದಿವಸ ಏನಾಗಿರ್ಲಿಲ್ಲ ಸರ್. ಇಮಿಡಿಯೇಟ್ ಅಂದ್ರೆ ಹುಣ್ಣಿಮೆ ದಿವಸನೇ ಮಾಡಿರೋದು. ಹಿಂದಿನ ದಿವಸ ಮಾಡಿದ್ರೆ ಇಲ್ಲ ಬೆಳಗ್ಗೆನೆ ಮಾಡಿದ್ರೆ ಗೊತ್ತಿಲ್ಲ ನನಗೆ. ಹುಣ್ಣಿಮೆ ದಿವಸನೇ ಮಾಡಿದ್ದು. ಇಮಿಡಿಯೇಟ್ ಆಗಿ ನನಗೆ ಅದು ಗೊತ್ತಾಗಿದ್ದು ಏನಕ್ಕೆ ಅಂದ್ರೆ, ನಾನು ಈ ಕ್ಲಾಸ್ ಜಾಯ್ನ್ ಆಗಿದ್ರಿಂದ. ಮುಂಚೆ ಆದ್ರೆ ನನಗೆ ಅಯ್ಯೋ ಏನಕ್ಕೋ ಬಾಡಿ ಪೇನ್, ಮಾಮೂಲಿ ಎಲ್ಲ ಹೇಳಿರ್ತಿದ್ರಲ್ಲ ಬ್ಲಾಕ್ ಮ್ಯಾಜಿಕ್ ಅಂತ, ಅಮಾವಾಸ್ಯೆ ಬಂದ್ರೆ ಹಿಂಗೆ, ಹುಣ್ಣಿಮೆ ಬಂದ್ರೆ ಹಿಂಗೆ ಅಂತ ಫೀಲ್ ಅಲ್ಲಿ ಇರ್ತಾ ಇದ್ದೆ. ಆದ್ರೆ ಇವಾಗ ಇಮಿಡಿಯೇಟ್ ಆಗಿ ನಂಗೆ ರಿಲೀಫ್ ಆಯ್ತು. ಅವತ್ತು ಮಾಡಿಸಿದ ಅವತ್ತನ್ನೇ ಗುರೂಜಿ ನಮ್ಗೆ ರಿಮೂವ್ ಮಾಡ್ಕೊಟ್ಟಿದ್ದಾರೆ ಸರ್. ಅದಾದ್ಮೇಲೆ ಇನ್ನೂ ಒಂದಾಯ್ತು, ಇನ್ನೂ ಒಬ್ರು ಯಾರೋ ಹೋಗ್ಬಿಟ್ಟು ನನ್ನ ಫೋಟೋನ ಮರದಲ್ಲಿ ಇದ್ ಮಾಡಿದ್ದಾರೆ. ಮರದಲ್ಲಿ ಮೊಳೆ ತಗೊಂಡು ಹೊಡೆದ್ ಬಂದಿದ್ರು. ಅದನ್ನು ಕೂಡ ರಿಮೂವ್ ಮಾಡಿಸಿದ್ರು ಸರ್. ಅದು ಕೂಡ ಕೆಳಗಡೆ ಬಿತ್ತು. ಅದನ್ನು ಕೂಡ ಕರ್ಪೂರ ಕೊಟ್ಟು ಬರ್ನ್ ಮಾಡಿಸಿದ್ರು. ಈ ಎರಡೂ ಅವತ್ತೇನೆ ಬರ್ನ್ ಮಾಡಿಸಿದ್ರು. ನಾನು 5 to 10 minutes ಆಯ್ತು ಅಂದ್ಕೊಂತೀನಿ. ನನಗೆ ಅದು ಟೈಮಿಂಗ್ಸ್ ಗೊತ್ತಿಲ್ಲ, ಹಿಪ್ನೋಟೈಸ್ ಆಗಿದ್ದ ಟೈಮಿಂಗ್ಸ್ 5 to 10 minutes ಅಂತೀನಿ. ಲೈವ್ ಅಲ್ಲೇನೆ ನಾನು ರೆಡಿಯಾಗಿ ಕುತ್ಕೊಂಡೆ. ಇಡೀ ಗ್ರೂಪ್ ಅವರು ಖುಷಿ ಪಟ್ರು, ಇಷ್ಟು ಬೇಗ ರಿಲೀಫ್ ಆಯ್ತು, ಮುಖ ಎಲ್ಲ ಚೇಂಜ್ ಆಯ್ತು, ತುಂಬಾ ಖುಷಿಯಾಗಿದ್ದಾರೆ. ನನ್ನ ಮುಖದಲ್ಲಿ ನಗುನು ಸಹ ಇರಲಿಲ್ಲ, ಫುಲ್ ಡಲ್ ಆಗೋಗಿತ್ತು. ಇಡೀ ಗ್ರೂಪ್ ಅವ್ರು ಹೇಳಿದ್ರು, ತುಂಬಾ ಖುಷಿ ಆಯ್ತು ನಿಮ್ಮನ್ನ ನೋಡಿ, ಮುಖ ನೋಡಕ್ ಆಗ್ತಾ ಇರ್ಲಿಲ್ಲ, ಹಂಗಿದ್ರಿ, ಇವಾಗ ತುಂಬಾ ಚೆನ್ನಾಗಾಗಿದೆ, ತುಂಬಾ ಖುಷಿ ಆಯ್ತು ಅಂತ ಹೇಳಿದ್ರು. ಇದು ಎಲ್ರು ನೋಡಿರೋದು ಲೈವ್ ಸರ್. ಅಂದ್ರೆ ಇವಾಗ ಅವರು ಕಾಣಿಸಿದ್ರ ಮೇಡಮ್, ಅವರು ಯಾರು ಮಾಡಿದ್ದಾರೆ ಅಂತ ಮತ್ತೆ ನಿಮ್ಗೆ? ಹೌದು ಸರ್, ಯಾರು ಅಂತ ನಮಗೆ ಕಾಣಿಸುತ್ತೆ ಸರ್. ಯಾರು ಮಾಡಿದ್ದಾರೆ, ಅವರು ಎಷ್ಟು ಅಮೌಂಟ್ ಕೊಟ್ಟು ಮಾಡಿಸಿದ್ದಾರೆ, ಪ್ರತಿಯೊಂದು ಗೊತ್ತಾಗುತ್ತೆ ಸರ್. ಇಲ್ಲ ಬೇರೆ ಏನ್ ಕೊಟ್ಟು ಮಾಡಿದ್ದಾರೆ, ಪ್ರತಿಯೊಂದನ್ನು ಸಹ ನಮ್ಗೆ ಕಾಣಿಸುತ್ತೆ ಸರ್. ಅದು ಸೊ ಇದು ನಿಮ್ಗೆ ಲೈವ್ ಅಲ್ಲೇ ನಿಮ್ಗೆ ಒಂದು ರಿಸಲ್ಟ್ ಸಿಕ್ಕಿದೆ. ಈ ಒಂದು ಸಂಮೋಹಿನಿ ವಿದ್ಯೆ ಕಲ್ತ ಮೇಲೆ ನಿಮ್ಗೂ ಉಪಯೋಗ ಆಗಿರೋ ಅಂತದ್ದು ತುಂಬಾ ಉಪಯೋಗ ಆಗಿದೆ ಸರ್. ಇದು ನೀವ್ ಏನ್ ಹೇಳಕ್ಕೆ ಬಯಸ್ತೀರಾ? ಈ ಸಂಮೋಹಿನಿ ವಿದ್ಯೆ ಎಲ್ಲರೂ ಕಲಿಬೇಕಾ? ಹೌದು ಸರ್, ನಮ್ ಕಷ್ಟ ನಾವು ಪರಿಹಾರ ಮಾಡ್ಕೋಬೇಕು ಅಂದ್ರೆ ಈ ವಿದ್ಯೆನ ನಾವು ಕಲಿಬೇಕು. ಇಲ್ಲ ಅಂತ ಅಂದ್ರೆ ಏನಾಗುತ್ತೆ ಅಂದ್ರೆ, ಈ ಮೋಸ ಮಾಡೋ ಅಂತವ್ರು ಇರ್ತಾರಲ್ಲ ಸರ್, ಸುಮ್ನೆ ದೇವ್ರ ಹೆಸರು ಹೇಳ್ಕೊಂಡು ಶಾಸ್ತ್ರ ಹೇಳ್ತೀವಿ ಅಂತ, ಹಂಗೆ ಸುಮ್ನೆ ಮೋಸ ಹೋಗ್ತಾರೆ. ಯಾಕಂದ್ರೆ ನಾನೇ ಹೋಗಿರೋದ್ರಿಂದ ನಾನು ಇದನ್ನ ಹೇಳ್ತಾ ಇದ್ದೀನಿ. ಜನಗಳು ಅದನ್ನೆಲ್ಲ ನಂಬದ್ ಬೇಡ. ಆ ವಿದ್ಯೆನ ನಾವೇ ಕಲ್ತು ನಮ್ ಸಂಸಾರ, ನಮ್ ಪರಿವಾರನ ನಾವೇ ಉಳಿಸ್ಕೋಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಇದರಲ್ಲಿ ಇನ್ನೊಂದು ಏನ್ ವಿಶೇಷತೆ ಅಂದ್ರೆ, ನಿಮ್ಮ ಸಮಸ್ಯೆನ ನಾವೇ ಹೌದು ಸರ್, ನಾವೇ ಕಣ್ಣಿಂದ ನೋಡ್ಕೊಂಡು ಯಾರು ಮಾಡಿದ್ದಾರೆ ಅನ್ನೋದು ಸಹ ಗೊತ್ತಾಗುತ್ತೆ. ನಾವು ಮುಂದೆ ಹೆಂಗಿರ್ಬೇಕು ಅನ್ನೋದು ಕೂಡ ನಾವು ತಿಳ್ಕೊಬಹುದಾಗುತ್ತೆ. ಆಮೇಲೆ ಇನ್ನೊಂದು ಇದು ಪ್ರಮುಖವಾದಂತ ಒಂದು ವಿಷಯ ಅಂತ ಹೇಳ್ಬೋದು. ನಿಮ್ಗೆ ಸಂಮೋಹಿನಿಗೆ ಒಳಪಟ್ಟಾಗ ನಿಮ್ಮ ಸಮಸ್ಯೆಯಿಂದ ನೀವು ಹೊರಗು ಬಂದ ಮೇಲೆ
ಸೊ ನಿಮ್ಮ ಮನೆಯಲ್ಲಿ ಒಂದು ಪಾಸಿಟಿವ್ನೆಸ್ ಅನ್ನೋದು ಬಂದಿರುತ್ತೆ. ಹೌದು. ಸೊ ನಿಮ್ಗೆ ಏನಾದ್ರೂ ಒಂದು ದೈವಿಕವಾದಂತ ಒಂದು ಅನುಭವ ಯಾವ್ದಾನ ಇದೆಯಾ, ಅದ್ರ ಬಗ್ಗೆ ಹಂಚ್ಕೊಳಕ್ ಆಗತ್ತಾ ಮೇಡಮ್? ಹಾ ಸರ್, ನಾನು ಒಂದು ಇಷ್ಟ ದೇವರು ಅಂತಾನೆ ಹೇಳ್ಬೋದು. ನಾನು ಚಿಕ್ಕ ವಯಸ್ಸಿಂದ ಲಕ್ಷ್ಮೀ ದೇವ್ರನ್ನ ತುಂಬಾ ಇಷ್ಟಪಟ್ಟು ಪೂಜೆ ಮಾಡ್ತಾ ಇದ್ದೆ. ಅವರು ಸಂಚಾರ ಆಗೋದೆಲ್ಲ ನನ್ನ ಮನೆಯಲ್ಲಿ ನನಗೆ ಅನುಭವ ಆಗ್ತಾ ಇತ್ತು. ಇದು ಯಾವಾಗ ಶುರು ಆಗಿರೋದು? ನಾನು ಚಿಕ್ಕ ವಯಸ್ಸಿಂದನೇ ಅದು ಆಗಿತ್ತು. ನಾನು ಚಿಕ್ಕ ವಯಸ್ಸು ಅಂದ್ರೆ ಒಂದು 8th 9th 12-13 ವರ್ಷದವಳಿದ್ದಾಗಿಂದನೇ ನನಗೆ ಎಕ್ಸ್ಪೀರಿಯನ್ಸ್ ಅದು. ತಾಯಿ ಓಡಾಡೋದು ಎಲ್ಲ. ದೇವರ ಪೂಜೆ ತುಂಬಾ ಮಾಡ್ತಾ ಇದ್ರ? ಪೂಜೆನೆ ಮಾಡ್ತಾ ಇರ್ಲಿಲ್ಲ ಸರ್. ಪೂಜೆನೆ ಮಾಡ್ತಾ ಇರ್ಲಿಲ್ಲ. ಆಮೇಲೆ ಪೂಜೆ ಎಲ್ಲ ಮಾಡಕ್ ಶುರುವಾಗಿದ್ದು. ಹೇಳ್ಬೇಕಂದ್ರೆ ನಾನು ಪೂಜೆ ಮಾಡಕ್ ನೀಟಾಗಿ ದೇವ್ರು ಅಂತ ನಂಬಿ ಪೂಜೆ ಮಾಡಕ್ಕೆ ಶುರು ಆಗಿದ್ದು 2008-9 ಆ ಟೈಮಲ್ಲಿ ಸರ್. ಅಲ್ಲಿವರೆಗೂ ಏನೋ ಮನೇಲಿ ಪೂಜೆ ಮಾಡಬೇಕು ಮಾಡ್ತಾ ಇದ್ದೆ. ಆದ್ರೂ ನನ್ನ ಬಾಯಲ್ಲಿ ನುಡ್ಸೋರು, ಏನಾದ್ರು ಒಂದು ಕೆಲಸ ಆಗ್ಬೇಕು ಅಂದ್ರೆ ನುಡ್ಸೋರು. ಆ ಟೈಮಲ್ಲಿ ನನಗೆ ನಮ್ಮ ಮನೆಯವ್ರಿಗೆ ತುಂಬಾ ಜಗಳ ಕೂಡ ಆಗಿದೆ. ಎಲ್ಲಾದ್ರೂ ಹೋಗುವಾಗ ಅಡ್ಡ ಬಾಯ ಆಗ್ತೀಯ, ನೀನು ಹೇಳಿದ್ರೆ ಆಗೋದೇ ಇಲ್ಲ, ಈ ಥರ ಎಲ್ಲ ಇನ್ಸಿಡೆಂಟ್ ನಮ್ಮ ಲೈಫಲ್ಲಿ ಆಗಿದೆ ಸರ್. ಅದೆಲ್ಲ ಆದಮೇಲೆ ಅಮ್ಮ ಬಂದು ಎಲ್ಲ ಸರಿಯಾಗಿ ಹೇಳೋದು ಶುರು ಆದಮೇಲೆ ಅವ್ರಿಗೆ ಸ್ವಲ್ಪ ನಂಬಿಕೆನೂ ಬಂತು. ಅದಾದ್ಮೇಲೆ ನಮ್ಗೆ ಏನೇ ಆಗುತ್ತೆ, ಕಷ್ಟ ಆಗುತ್ತೆ, ಇಲ್ಲ ಸರಿ ಹೋಗುತ್ತೆ, ಏನೇ ಇದ್ರು ಅಮ್ಮ ಬಂದು ನಮಗೆ ಹೇಳ್ಬಿಟ್ಟು ಹೋಗ್ತಾ ಇದ್ರು. ಇವಾಗ ಏನಾದ್ರು ಒಂದು ಕೆಲಸ ಮಾಡಬೇಕು ಅಂದ್ರೆ ಫಸ್ಟ್ ಅಮ್ಮನ ನೆನಪಿಸ್ಕೊಂಡ್ರೆ ಅಮ್ಮ ಸೂಚನೆ ಕೊಡೋರು ಮನಸ್ಸಲ್ಲಿ, ಇದು ಮಾಡು ಸರಿ ಹೋಗುತ್ತೆ, ಇಲ್ಲಿ ಹೋಗ್ಬೇಡ ನೀನು, ಈ ಕೆಲಸ ಮಾಡಬೇಡ, ಆ ಥರ ಸೂಚನೆ ಕೊಡೋರು. ಅದನ್ನ ನೋಡಿ ನಾನು ಹೋಗ್ತಾ ಇದ್ದೆ. ನಾನು ಇವನ್ ಎಲ್ಲಾದ್ರೂ ಒಂದು ಮನೆ ಬಾಗ್ಲು ಯಾವ ಮನೆಗೆ ಹೋಗ್ಬೇಕು ಅಂತ ಬಾಗ್ಲು ಕೇಳ್ತಾರಲ್ಲ, ಆ ಥರ ಕೂಡ ಶಾಸ್ತ್ರ ಕೇಳ್ದವಳಲ್ಲ ನಾನು. ಹಂಗಾಗಿ ಅದಾದ್ಮೇಲೆ ನಾನು ಇದು ಹಿಪ್ನೋಟೈಸ್ ಬಾಬಾಜಿ ಗುರುಕುಲಕ್ಕೆ ಜಾಯಿನ್ ಆದ್ಮೇಲೆ ನನಗೆ ಈ ಅಮ್ಮ 5 ವರ್ಷ ಮುಂಚೆ ನನ್ ಬ್ಲಾಕ್ ಮ್ಯಾಜಿಕ್ ಆಯ್ತು ಅನ್ನಲ್ಲ ಸರ್. ಆ ಟೈಮಲ್ಲಿ ನನಗೆ ಅಮ್ಮ ಬಿಟ್ಟೋಗ್ಬಿಟ್ಟಿದ್ರು. ಅಮ್ಮಂದು ಏನು ಸೂಚನೆ ಬರ್ತಾ ಇರ್ಲಿಲ್ಲ. ನಾನು ಏನೇ ಅಂದ್ಕೊಂಡಿರೋದು ಆಪೋಸಿಟ್ ಆಗೋದು. ನಾನು ಅಂದ್ಕೊಂಡಿದ್ ಕೆಲಸ ಏನೂ ಆಗ್ತಾ ಇರ್ಲಿಲ್ಲ. ಅಮ್ಮನ ಮುಖನೇ ಕಾಣಿಸ್ತಾ ಇರ್ಲಿಲ್ಲ. ನೆನ್ಪಿಸ್ಕೊಂಡ್ರು ಸಹ ನನ್ ಕಾಣಿಸ್ತಾ ಇರ್ಲಿಲ್ಲ. ಏನೋ ಮನೆಯಲ್ಲಿ ಪೂಜೆ ಮಾಡ್ಬೇಕಷ್ಟೇ, ಮನೆಯಲ್ಲಿ ಕಳೆ ಕೂಡ ಇರ್ತಾ ಇರ್ಲಿಲ್ಲ. ಅವತ್ತು ಮನೆಯಲ್ಲೇ ಹಿಪ್ನೋಟೈಸ್ ಮಾಡಿದ್ರು ಅಂತ ಹೇಳಿದ್ನಲ್ಲ, ಲೈವ್ ಅಲ್ಲಿ ಹಿಪ್ನೋಟೈಸ್ ಮಾಡಿದ್ರು ಅಂತ. ಅವತ್ತು ನನಗೆ ಗುರುಜಿ ಎಲ್ಲ ಆಯ್ತು, ಇನ್ನೇನು ಹಿಪ್ನೋಟೈಸ್ ಇಂದ ಹೊರಗಡೆ ಬರ್ಬೇಕು ಅನ್ನುವಾಗ ನಾನೇ ಗುರುಜಿ ಯಾರೋ ಬಂದ್ರು ನಮ್ಮ ಮನೆಗೆ ಅಂತ ಹೇಳಿ, ಯಾರು ಅಂತ ನೋಡಿ ಅಂತ ಹೇಳಿದ್ರು. ಅವಾಗ ನೋಡಿ ನಾನು ಪೂಜೆ ಮಾಡೋ ದೇವಿ ಬಂದಿದ್ರು. ನಾನು ಗುರುಜಿಗೆ ಹೇಳ್ದೆ, ಗುರುಜಿ ತುಂಬಾ ವರ್ಷ ಆದ್ಮೇಲೆ ನನ್ನ ಮನೆಗೆ ದೇವಿ ಬಂದಿದ್ದಾರೆ ಅಂದ ತಕ್ಷಣ ಗುರುಜಿಗೂ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಅಷ್ಟು ಈಸಿಯಾಗಿ ಹಂಗೆ ಬರಲ್ಲ. ನೋಡಿದ ತಕ್ಷಣ ಒಳಗಡೆ ಕರೆದು ಅವ್ರಿಗೆ ಏನ್ ಮಾಡ್ಬೇಕು ಅಂತ ಎಲ್ಲ ಹೇಳಿ ಮಾನಸ ಪೂಜೆ ಮಾಡಿಸಿ ಷೋಡಶೋಪಚಾರ ಎಲ್ಲ ಮಾಡಿಸಿ ಗುರೂಜಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ನನ್ನ ಮನೆಯಲ್ಲಿ. ನಮ್ಮ ಮನೆಯಲ್ಲಿ ಇವಾಗ ಒಂಥರ ಪರಿಮಳ ಬರುತ್ತೆ. ಅಮ್ಮ ಪ್ರತಿಷ್ಠಾಪನೆ ಆದ್ಮೇಲೆ ನಮ್ಮ ಮನೆಯಲ್ಲಿ ಪರಿಮಳ ಬರ್ತಾ ಇದೆ. ದೇವಸ್ಥಾನದಲ್ಲೆಲ್ಲ ಬರುತ್ತಲ್ಲ ಈ ತೀರ್ಥ ಮತ್ತೆ ಕರ್ಪೂರದೆಲ್ಲ ಸ್ಮೆಲ್ ಬರ್ತಾ ಇರುತ್ತಲ್ಲ ಪರಿಮಳ, ಆ ತರ ಪರಿಮಳ ಬರುತ್ತೆ. ಅಂದ್ರೆ ಯಾವ ದೇವಿನ ಪ್ರತಿಷ್ಠಾಪನೆ ಮಾಡಿರೋದು? ಮಹಾಲಕ್ಷ್ಮಿ. ಅಂದ್ರೆ ಅವರು ಅಲ್ಲಿ ಪ್ರತಿಷ್ಠಾಪನೆ ಆದ ನಂತರ ನಿಮ್ಗೆ ಯಾವ್ದೊಂದು ಭಾಸ ಆಗುತ್ತಾ, ಅನುಭೂತಿ ಅನುಭವ ಇದಾರೆ ಅನ್ನೋದು ಅನುಭವ ಆಗುತ್ತೆ. ಅಂದ್ರೆ ಅವ್ರ ಸಂಚಾರ ಆಗುವಾಗ ನಮ್ಮ ಮನೆಯಲ್ಲಿ ಒಂದು ಪರಿಮಳ ಬರುತ್ತೆ, ಹೂವಿನ ಪರಿಮಳ, ಆತರ ಎಲ್ಲ. ಅಂದ್ರೆ ಗಂಧದ ಕಡ್ಡಿ, ನಾವು ಪೂಜೆನೆ ಮಾಡಿರಲ್ಲ ಅಂದ್ರೆ ಗಂಧದ ಕಡ್ಡಿ ಪರಿಮಳ ಬರೋದು, ಮಲ್ಲಿಗೆ ಹೂವಿನ ಪರಿಮಳ ಬರೋದು, ಅದೆಲ್ಲ ಅನುಭವ ಆಗ್ತಾ ಇದೆ ನಮ್ಗೆ. ಅಂದ್ರೆ ನೀವು ಪೂಜೆ ಮಾಡುವಂತ ಸಮಯದಲ್ಲ? ಇಲ್ಲ ಬೇರೆ ಟೈಮಲ್ಲಿ. ಅದೇ ಹೇಳಿದ್ನಲ್ಲ, ಪೂಜೆ ಮಾಡಿಲ್ಲ ಅಂದ್ರೂ ಸಂಚಾರ ಆಗ್ತಾ ಇದ್ರೆ ನನ್ಗೆ ಅನುಭವ ಆಗುತ್ತೆ. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ನಾನು ತುಂಬಾ ಮಂತ್ರ ಪಠನೆ ಮಾಡ್ತಾ ಇದ್ದೆ ನಾನು ಮುಂಚೆ ಎಲ್ಲ. ಈ 5 years ಬ್ಲಾಕ್ ಮ್ಯಾಜಿಕ್ ಏನಾಗಿತ್ತು, ಆ ಟೈಮಲ್ಲಿ ನನ್ಗೆ ಅಮ್ಮ ಹೇಳ್ಕೊಟ್ಟಿದ್ ಮಂತ್ರ, ದೇವಿ ಹೇಳ್ಕೊಟ್ಟಿದ್ ಮಂತ್ರನೇ ನನ್ಗೆ ಬರ್ತಾ ಇರ್ಲಿಲ್ಲ, ಮರ್ತೇ ಹೋಗಿತ್ತು. ಮಂತ್ರಗಳು ಕೆಲವೊಂದು ಮಂತ್ರಗಳಿರುತ್ತೆ. ಆ ಮಂತ್ರ ಪಠನೆ ಮಾಡ್ತಾ ಇದ್ರೆ ನಮ್ಗೆ ದೇವ್ರದ್ದು ಆಕರ್ಷಣೆ ಇನ್ನೂ ಜಾಸ್ತಿ ಆಗತ್ತೆ ಅಂತ. ಆದ್ರೆ ಆ ಮಂತ್ರಗಳೇ ನನಗೆ ಬರ್ತಾ ಇರ್ಲಿಲ್ಲ. ಇದೆಲ್ಲ ಆದ್ಮೇಲೆ ಹಿಪ್ನೋಟೈಸ್ ಎಲ್ಲ ಆದ್ಮೇಲೆ ನನಗೆ ಮಂತ್ರಗಳು ಸ್ವಚ್ಛವಾಗಿ ಬರ್ತಾ ಇದೆ. ನಾನು ಕುತ್ಕೊಂಡ್ರೆ ಹೇಳೋದಕ್ಕೆ ಸ್ಪಷ್ಟವಾಗಿ ಮರ್ತೋಗ್ತಾ ಇತ್ತು. ಏನೇ ಹೇಳ್ಬೇಕು ಅನ್ನೋದು ಬುಕ್ ನೋಡ್ಕೊಂಡು ಪಾಠ ಓದೋ ತರ ಓದ್ತಾ ಇದ್ದೆ ನಾನು. ಅದು ಒಂದು ದೇವ್ರ ನಾಮ ಆಗ್ಲಿ, ಒಂದು ಮಂತ್ರಗಳಾಗ್ಲಿ ಏನು ಬರ್ತಾ ಇರಲಿಲ್ಲ. ಎಲ್ಲದಕ್ಕೋಸ್ಕರ ಬುಕ್ ಇಟ್ಕೊಂಡಿದ್ದೆ. ಆ ಬುಕ್ಸ್ ಇಟ್ಕೊಂಡು ಪಾಠ ಓದ್ಬೇಕು, ಒಪ್ಪಿಸ್ಬೇಕು, ಆ ತರ ಓದ್ತಾ ಇದ್ದೆ. ಅದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿಲ್ಲ. ಇದೆಲ್ಲ ಆದ್ಮೇಲೆ ನಾನು ನಿದ್ದೆ ಮಾಡ್ತಾ ಇದ್ರೆ ನನ್ಗೆ ಆಟೋಮೆಟಿಕ್ ಆಗಿ ಮಂತ್ರಗಳು ನೆನಪಾಗ್ತಾ ಇದೆ. ಇದು ಸಂಮೋಹಿನಿ ನಂತರ ಚೇಂಜಸ್ ಸರ್. ಹೌದು, ತುಂಬಾ ಬದಲಾವಣೆಗಳಾಗಿದೆ ಸರ್ ಸಂಮೋಹಿನಿಯಿಂದ. ಇದನ್ನ ಎಷ್ಟು ಜನ ಬಳಸ್ಕೋಬೋದೋ ಅಷ್ಟು ಜನ ಬಳಸ್ಕೋಬೋದು, ಏನೂ ತೊಂದರೆ ಇಲ್ಲ. ಮತ್ತು ಯಾರಿಗೂ ಇಲ್ಲಿ ಕೆಟ್ಟದ್ದು ನಡೆಯೋಕ್ಕೆ ಸಂಭವನೇ ಇಲ್ಲ.
ಯಾಕಂದರೆ ಕೆಟ್ಟದ್ದು ಯಾರಾದರೂ ಏನಾದರೂ ನಮಗೆ ಕೆಟ್ಟದ್ದು ಮಾಡ್ತೀನಿ ಅಂತ ಬರೋವಂಥ ಸಂದರ್ಭ ಇದ್ರೂ ಗುರುಗಳಿದ್ದಾರೆ ಅದನ್ನು ತಡೆಯೋಕ್ಕೆ, ನಮಗೆ ಜ್ಞಾನವನ್ನು ಕೊಡ್ತಾ ಇರ್ತಾರೆ ಆಗಾಗ. ಇಲ್ಲಿ ಆಮೇಲೆ ಏನೋ ನೋಡೋದು, ಏನೋ ತಿಳ್ಕೊಳ್ಳೋದು ಆ ಥರ ಎಲ್ಲ ಇಲ್ಲ. ಇಲ್ಲೇ ಏನಕ್ಕೆ ಅಂದರೆ ಇಲ್ಲಿ ನಾನೇನು ಮಾಡ್ತೀನಿ, ವಿದ್ಯೆ ಹೇಳಿಕೊಟ್ಟು ನಾನು ಅವ್ರ ಕೈಲೇ ಪ್ರಯೋಗ ಮಾಡಿಸೋದ್ರಿಂದ ಅವ್ರಿಗೆ 100ಕ್ಕೆ 90 ಭಾಗ ಅಂತೂ ಅವ್ರಿಗೆ ಫಲಿತಾಂಶ ಸಿಕ್ಕಿದೆ. ಇನ್ನು ಮುಂದೊಂದು ಅವರು ವಿದ್ಯೆಯನ್ನು ಕಲಿಸ್ಕೊಟ್ಟಿದ್ದ ವಿದ್ಯೆಯನ್ನು ಅಳವಡಿಸ್ಕೊಂಡು ಅವರೇನಾರ ಮುಂದಿನ ದಿನಗಳಲ್ಲಿ ಅವರು ಇದನ್ನು ಸಾಧನೆ ಮಾಡ್ಕೊತಾ ಹೋದಲ್ಲಿ ಅವ್ರ ಜೀವನ ಸುಖಮಯವಾಗಿ ಸುಲಲಿತವಾಗಿ ನಡೆಯುತ್ತೆ ಅಂತ ನಾನು ಈ ಮುಖಾಂತರ ನಾನು ನಿಮಗೆ ಹೇಳ್ತೀನಿ. ಹಲವಾರು ಜನ ಏನು ಕೇಳ್ತಾರೆ ಅಂದರೆ ಇದು ನೀವೇ ಮಾಡಿಕೊಟ್ಬಿಡಿ ಅಂತ ಎಲ್ಲ ಕೇಳ್ತಾರೆ. ಹಾಗಾಗಿ ಇದು ನಾವು ಮಾಡೋವಂಥದ್ದಲ್ಲ, ಇದು ಯಾವುದೇ ಕಾರಣಕ್ಕೂ ನಾನು ಮಾಡೋವಂಥದ್ದಲ್ಲ. ನಾನು ಏನಿದ್ರು ಅವ್ರಿಗೆ ಸಹಾಯವನ್ನು ಮಾಡಿಕೊಡ್ತೀನಿ, ವಿದ್ಯೆ ಕಲಿಸ್ತೀನಿ. ಇಂತಿಂಥ ತಂತ್ರಗಾರಿಕೆ ಹೂಡಿ ಆ ಒಂದು ದುಷ್ಟಶಕ್ತಿನ ಅಥವಾ ನಿಮ್ಮ ಒಂದು ಏನು ಕೆಟ್ಟ ಕರ್ಮಗಳಿರುತ್ತೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಆಗಾಗ ಸಲಹೆಗಳನ್ನು ಕೊಟ್ಟು ಅವ್ರ ಕೈಲೇ ಮಾಡಿಸ್ತೀನಿ. ಇದು ಕೋರ್ಸ್ ಆಗಿರುತ್ತೆ, ಇದು ಯಾವುದೇ ಕಾರಣಕ್ಕೂ ನಾವು ಮಾಡೋವಂಥದ್ದಲ್ಲ. ಇದು ವಿದ್ಯೆನ ಹೇಳ್ಕೊಡ್ತೀನಿ, ಅದನ್ನು ಬೆಳೆಸಿಸ್ತೀನಿ ನಿಮ್ಮನ್ನು. ಅದ್ರ ಮುಖಾಂತರ ನೀವು ಒಂದು ಹಂತದಕ್ಕೆ ಬಂದಾಗ ನಾವು ನಿಮ್ಮನ್ನು ಬೀಳ್ಕೊಡುಗೆ ಮಾಡಿಕೊಟ್ಬಿಡ್ತೀವಿ. ಆಮೇಲೆ ನೀವು ಆ ವಿದ್ಯೆಯನ್ನು ಬಳಸಿ ನೀವು ನಿಮ್ಮ ಜೀವನದಲ್ಲಿ ಏನೇನು ಸಾಧನೆ ಆಗಬೇಕೋ ಅದನ್ನೆಲ್ಲ ಮಾಡಿಕೊಂಡು ನೀವು ಹೋಗ್ತಾಯಿದ್ರೆ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಕಾರಣಕ್ಕೂ ತಪ್ಪು ಮಾಡಬೇಡಿ, ಸುಳ್ಳನ್ನು ಅತಿ ಹೆಚ್ಚಾಗಿ ಹೇಳೋಕ್ಕೆ ಹೋಗಬೇಡಿ ಮತ್ತು ಪ್ರಾಮಾಣಿಕವಾಗಿರೋಕ್ಕೆ ಪ್ರಯತ್ನ ಪಡಿ. ಇಷ್ಟೇ ನಾನು ಹೇಳೋದು. ಗುರು ಒಲಿಬೇಕು ಅಂದರೆ ಇದಿಷ್ಟು ಇರಬೇಕು. ಗುರು ಒಲಿಬೇಕು ಅಂದರೆ ಪ್ರಾಮಾಣಿಕವಾಗಿರಬೇಕು, ಸತ್ಯವಾಗಿರಬೇಕು, ಧರ್ಮವಾಗಿರಬೇಕು, ನಿಯಮ ನಿಷ್ಠೆಯಿಂದ ಬದುಕಬೇಕು. ನಾವು ಅದನ್ನು ಫಾಲೋ ಮಾಡ್ತಾಯಿದ್ದೀವಿ. ನಾವು ನಮ್ಮ ಶಿಷ್ಯರಿಗೂ ಅದನ್ನು ಹೇಳಿ ಅದನ್ನು ಅನುಸರಣೆ ಮಾಡೋ ಥರ ನಾವು ಮಾಡಿರೋದಕ್ಕೆ ಇವತ್ತು ಎಲ್ಲ ಶಿಷ್ಯರಿಗೂ ಇಷ್ಟು ಒಂದು ಅದ್ಭುತವಾದ ಯಶಸ್ಸನ್ನು ಕಾಣೋಕ್ಕೆ ಸಾಧ್ಯ ಆಗ್ತಾಯಿದೆ. ಇದನ್ನು ಮುಂಬರೋವಂಥ ಶಿಷ್ಯರುಗಳು ಸದುಪಯೋಗ ಪಡಿಸ್ಕೋಬೋದು. ನಾವು ಹೇಳ್ಕೊಡೋಕೆ ನಾವು ತಯಾರಾಗಿರ್ತೀವಿ. ಕಲ್ತ್ಕೊಂಡು ಮುಂದಕ್ಕೆ ನಿಮ್ಮ ಜೀವನವನ್ನು ಚೆನ್ನಾಗಿಟ್ಕೊಳ್ಳೋದಕ್ಕೆ ನೀವು ತಯಾರಾಗಿರ್ಬೇಕಷ್ಟೇ. ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಬಾಬಾಜಿ.